ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾತನಾಡೋದಕ್ಕೆ ಭಗವಂತ ಖೂಬಾ ಮಾಜಿ ಕೇಂದ್ರ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಒಂದು ರೀತಿಯಾಗಿ ಬರೋಬ್ಬರಿ 52 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದುಕೊಂಡಿರುವಂತದ್ದು ರಾಜ್ಯ ಸರ್ಕಾರ. ಒಂದ್ ಕಡೆ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುತ್ತೆ, ಒಂದ್ ಕಡೆ ಯಾಕೆ ಹೀಗೆ ಮಾಡಿದ್ರು ಅನ್ನುವಂಥದ್ದು ಕೂಡ ಕಾಡುತ್ತೆ. ಸೊ ಕಂಪ್ಲೀಟ್ ಆಗಿ ಆಗಿರುವಂತಹ ಘಟನೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗೋದಾದ್ರೆ. ಹಲೋ, ನನ್ಗೆ ಹೇಳ್ತೀರಾ? ಹೌದು 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 ಸರ್, ನಿಮ್ ಜೊತೆ ಮಾತನಾಡ್ತಾ ಇದ್ದೀನಿ, ಕೇಳಿಸ್ತಾ. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನೋಡಿ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮುಲ್ಲಗಳ ಕಪಿಮುಷ್ಟಿಯಲ್ಲಿದೆ. ಮುಲ್ಲಗಳು ಏನೇನ್ ಆದೇಶವನ್ನ ಕೊಡ್ತಾರೋ ಅಚ್ಚುಕಟ್ಟಾಗಿ ಪಾಲನೆ ಮಾಡುವಂತದ್ದು ಅಷ್ಟೇ ಹೇಡಿತನದ ನಿರ್ಧಾರವನ್ನ ಈ ಕಾಂಗ್ರೆಸ್ ಸರ್ಕಾರ ತಗೊಳ್ತದೆ. ಹಿಂಗಾಗಿ ಇವತ್ತ ಈ 53 ಕೇಸ್ಗಳು, ಅದರಲ್ಲಿ ನಾನು ಸ್ವತಃ ಆಳಂದ ನಗರದಲ್ಲಿ, ಆಳಂದ್ ಪಟ್ಟಣದಲ್ಲಿ ಸ್ವತಃ ನಾನು ಅವತ್ತ ಶಿವರಾತ್ರಿ ದಿನದಂದು ನಾನು ಪೂಜೆ ಮಾಡ್ಲಿಕ್ಕೆ ಸುಮಾರು 16,000 ಜನ ನಮ್ಮ ಭಕ್ತರು ಬಂದಿದ್ರು. ಅವತ್ತು ಜಿಲ್ಲಾಡಳಿತದ ಪರವಾನಗಿಯನ್ನು ಪಡೆದು ಎಲ್ಲ ಬಂದೋಬಸ್ತ್ ಮಧ್ಯದಲ್ಲಿ ನಾವು ಹೋಗಿದಾಗ ಕೂಡ ಈ ಮುಸಲ್ಮಾನರು ತಮ್ಮ ಮನೆಗಳಲ್ಲಿ ಅನೇಕ ಬರ್ಚಿಗಳು, ಕೊಡ್ಲಿಗಳು, ಆಮೇಲೆ ಅವ್ರ ಮನೆ ಛಾವಣಿ ಮೇಲೆ ಕಲ್ಲುಗಳು, ಖಾರದ ಪುಡಿ, ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಅವತ್ತು ನಮ್ಮ ಮೇಲೆ ಕಲ್ಲೆಸೆಂತದ್ದು ಮತ್ತ ಹಮ್ಲ ಮಾಡಂತ ಪ್ರಯತ್ನ ಮಾಡಿದ್ರು. ಅವತ್ತು ಒಂದು ವೇಳೆ ಏನಾದ್ರೂ ಒಂದ್ ಸ್ವಲ್ಪ ಎಡವಟ್ ಆಗಿದ್ರೆ 10 ಜನರ ಸಾವುಗಳನ್ನ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಅನ್ನ ಮಾಡಿ ಅವ್ರ ಮೇಲೆಲ್ಲ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಕೇಸ್ಗಳನ್ನ ಹಾಕಿತ್ತು. ಆದ್ರೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಯಾವ ರೀತಿಯ ಅರಾಜಕತೆಯನ್ನ ಸೃಷ್ಟಿ ಮಾಡ್ಬೇಕನ್ನಿಸ್ತಾ ಇದೆ. ಆಮೇಲೆ ಮುಸಲ್ಮಾನರ ವರ್ತನೆಗೆ ಸಹಕರಿಸುವ ರೀತಿಯಲ್ಲಿ ಸರ್ಕಾರದ ನಿರ್ಣಯಗಳನ್ನ ತಗೊಂಡು ಇವತ್ತು ಮತ್ತೆ ಅವರಿಗೆ ರೌಡಿಸಂ, ಗುಂಡಾಯಿಸಂ ಮಾಡ್ಲಿಕ್ಕೆ ಅವಕಾಶನ ಮಾಡ್ಕೊಡ್ತಾ ಇದ್ದಾರೆ. ಹೀಗಾಗಿ ಇದನ್ನ ಯಾರು ಸಹಿಸೋದಿಲ್ಲ. ಮತ್ತ ಈಗ ಸಿದ್ದರಾಮಯ್ಯನವರ ಸರ್ಕಾರದ ಈ ನಿರ್ಣಯಕ್ಕೆ ನಾನು ಖಂಡಿಸ್ತೀನಿ, ಧಿಕ್ಕರಿಸ್ತೀನಿ. ಮತ್ತೆ ಸರ್, ಈಗ ಓಲೈಕೆ ರಾಜಕಾರಣ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ನೇರವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೆ ನೀವು ಹೇಳ್ತಾ ಇದ್ರ ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ಓದಂತ ಸಂದರ್ಭದಲ್ಲಿ ಆಗಿರುವಂತಹ ಸಮಸ್ಯೆಗಳೇನು, ಮತ್ತೆ ಸಾಕ್ಷಿಯಾಗಿದ್ದೆ ಅಲ್ಲಿ. ಓಕೆ, ಒಬ್ರು ಸಚಿವರು ಅಂತಾನು ಕೂಡ ಲೆಕ್ಕಿಸದೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ನೀವು ಹೇಳ್ತಾ ಇದ್ರೆ ಒಂದು 10 ಜನದ ಪ್ರಾಣಕ್ಕೆ ಒಂದು ಕುತ್ತು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದ್ ಕಡೆ ಏನಂತ ಅಂದ್ರೆ ಅಪ್ರಾಪ್ತರು ಅಂತ ಪರಿಗಣಿಸ್ತಾ ಇದ್ದಾರೆ ಸರ್. ಮೂತ್ರ ವಿಸರ್ಜನೆ ಮಾಡಿದಂತ ಮಕ್ಕಳನ್ನ ಅಪ್ರಾಪ್ತರು ಅಂತ ಪರಿಗಣಿಸ್ಬಿಟ್ಟು ಕೇಸನ್ನ ಹಿಂಪಡೆದಿರುವಂತಹ ಒಂದು ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು? ನೋಡಿ, ಅವ್ರು ಏನಾದರೂ ಒಂದು ಢೊಂಗಿತನದ, ಹೇಡಿತನದ ಕಾರಣಗಳನ್ನ ಹುಡುಕಿ ಅವ್ರಿಗೆ ಪ್ರೋತ್ಸಾಹವನ್ನ ಮಾಡ್ಬೇಕನ್ನುವಂತ ರೀತಿಯಲ್ಲಿ ಇದಕ್ ಬೇರೆ ಜನರಿಗೆ ತೋರಿಸೋದೊಂದು, ಮಾಡುವುದೊಂದು. ಅದು ಮೌಲ್ಯಗಳ ಕಪಿಮುಷ್ಟಿಯಲ್ಲಿರಂತ ಸರ್ಕಾರ. ಅವ್ರು ಏನೇನ ನಿರ್ಣಯಗಳನ್ನ ತಗೊಳ್ಬೇಕಂತ ಹೇಳ್ತಾರೋ ಆ ನಿರ್ಣಯಗಳೆಲ್ಲವೂ ಚಾಚು ತಪ್ಪದೆ ತಗೊಳ್ಳುವಂತ ಸರ್ಕಾರ ಇದೆ ಮೇಡಮ್. ನಿಮ್ಮ ಮುಂದಿನ ನಡೆ ಏನ್ ಸರ್? ಇವಾಗ ಅನ್ಯಾಯ ಆಗ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ, ನೀವು ಹೇಳ್ತಾ ಇದ್ದೀರಾ ಓಲೈಕೆ ರಾಜಕಾರಣ ಆಗ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಹೋರಾಟ ಮಾಡ್ಲೇಬೇಕಲ್ವಾ ಇದಕ್ಕೆ? ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕ ಇದೆ ಸೂಕ್ಷ್ಮವಾಗಿ ಪರಿಗಣಿಸಿ ಮುಂದಿನ ನಡೆಯನ್ನ ಅದನ್ನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದಕ್ಕಾಗಿ. ಒಂದ್ ಕಡೆ ಖೂಬಾ ಅವರು ಹೇಳ್ತಾ ಇದ್ರು, ಅಂದ್ರೆ ಹೋದಂತಹ ಸಂದರ್ಭದಲ್ಲಿ ನಾವು ಪೂಜೆಯನ್ನ ಅಲ್ಲಿ ಶಿವಲಿಂಗವನ್ನ ಸ್ವಚ್ಛ ಮಾಡ್ಬಿಟ್ಟು ಪೂಜೆಯನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡ್ತಾರೆ, ಖಾರದ ಪುಡಿಯನ್ನ ಎರಚ್ತಾರೆ, ಕಂಪ್ಲೀಟ್ ಆಗಿ ಆ ಕಾರ್ನ ಗ್ಲಾಸ್ಗಳನ್ನೆಲ್ಲ ಪುಡಿ ಪುಡಿ ಮಾಡಿ ದೊಣ್ಣೆಯಿಂದ ಒಡೆಯೋದಕ್ಕೆ ಬರ್ತಾರೆ. ಒಂದು ಸ್ವಲ್ಪ ಅಲ್ಲಿ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಿಯರ್ಲಿ ಒಂದು 9 to 10 ಮೆಂಬರ್ಸ್ ಪ್ರಾಣಕ್ಕೆ ಕುತ್ತು ಬರುವಂತಹ ಪರಿಸ್ಥಿತಿ ಇತ್ತು. ಹೇಗೆ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ತು, ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಸೂಕ್ಷ್ಮವಾಗಿ ಪರಿಗಣಿಸಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಖೂಬಾ ಅವರು ಹೇಳ್ತಾ ಇದ್ರು.